ಸ್ವಾತಂತ್ರ್ಯ ದಿನಾಚರಣೆ ಅಂತ ಒಂದು ಪವಿತ್ರ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ದೇಶಕ್ಕೆ ಅಗೌರವ ತೋರತಕ್ಕಂಥ ಒಂದು ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ತಮಗೆ ದೇಶಾಭಿಮಾನ ಅನ್ನೋದಿದ್ದರೆ ತತ್ಕ್ಷಣವೇ ಜಮೀರ್ ಅಹಮದ್ ಖಾನ್ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು, ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಪ್ರತಿಯೊಬ್ಬ ಭಾರತೀಯನಿಗೂ ಸ್ವತಂತ್ರ ಬಂದ ದಿನದಿಂದ ಇದುವರೆಗೂ ಪ್ರತಿಯೊಬ್ಬ ಭಾರತೀಯನು ಸಂಭ್ರಮಿಸ್ತಕ್ಕಂಥ ದಿನವನ್ನು ತಮ್ಮ ವೈಯಕ್ತಿಕ ಚುನಾವಣಾ ನೆಪ ಹೇಳಿ ಮತ್ತು ವೈಯಕ್ತಿಕ ಪ್ರತಿಷ್ಠೆಗಾಗಿ ತಮ್ಮ ವಿಜಯನಗರ ಜಿಲ್ಲಾ ಉಸ್ತುವಾರಿ ಇರುವಂಥ ಒಂದು ಹುದ್ದೆಯೊಳಗಿದ್ದು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀತಾರಂದರೆ ಸ್ವತಂತ್ರ ದಿನಾಚರಣೆಯನ್ನು ಪಾಲ್ಗೊಳ್ಳೋಕ್ಕಾಗಲ್ಲ ಅಂತಂದರೆ ಅವರು ಕರ್ನಾಟಕ ರಾಜ್ಯದಲ್ಲಿ ಸಚಿವರಾಗೋಕ್ಕೆ ಅರ್ಹರಿಲ್ಲ. ಕೂಡಲೇ ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕಂತೇಳಿ ಆಗ್ರಹ ಮಾಡ್ತೇನೆ. ಕಾಂಗ್ರೆಸ್ನವ್ರಿಗೆ ಏನೊಂದು ಇದಂದರೆ ಅವ್ರಿಗೆ ದೇಶ ಮೊದಲಲ್ಲ, ಅವ್ರಿಗೆ ಪಕ್ಷನೇ ಮೊದಲು. ನೋಡಿ, ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಿದ್ದಾರೆ, ನನಗೆ ಚುನಾವಣೆ ಇದೆ, ಅದರಲ್ಲಿ ಬ್ಯುಸಿ ಇದ್ದೀನಿ, ಸ್ವತಂತ್ರ ಧ್ವಜಾರೋಹಣ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಇದರಿಂದನೇ ಗೊತ್ತಾಗುತ್ತದೆ ಕಾಂಗ್ರೆಸ್ನವರು ಇದುವರೆಗೂ 70-80 ವರ್ಷದಿಂದನೂ ದೇಶದಲ್ಲಿ ಅರಾಜಕತೆ ಮತ್ತು ದೇಶಭಕ್ತಿಯನ್ನು ಮೂಡದೆ ಹಾಗೆ ಕೆಲವೊಂದಿಷ್ಟು ಸಮುದಾಯವನ್ನು ವೈಯಕ್ತಿಕವಾಗಿ ಹತ್ತಿಕ್ಕಂತುವಂಥ ಕೆಲಸವನ್ನು ಮಾಡಿರ್ಲಿಕ್ಕಂಥ ಕಾಂಗ್ರೆಸ್ನ ಮೈನಾರಿಟಿ ಲೀಡರ್ ಜಮೀರ್ ಅಹಮದ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕಂತೇಳಿ ಆಗ್ರಹ ಪಡಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ. ನನ್ನ ಹೆಸರು ಮೊಹಮ್ಮದ್ ಸಾದಿಕ್ ಮುಜಾವರ್ ಅಂತೇಳಿ ರಾಜ್ಯ ಸಾಮಾಜಿಕ ಜಾಲತಾಣ ಅಲ್ಪಸಂಖ್ಯಾತ ಮೋರ್ಚಾ ಸಂಚಾಲಕ ಇದ್ದೀನಿ. ನಮಸ್ಕಾರ. ರಾಷ್ಟ್ರಾದ್ಯಂತ 80ನೆಯ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ ಉಸ್ತುವಾರಿ ಮಂತ್ರಿ ವಿಜಯನಗರದ ಜಮೀರ್ ಅಹಮದ್ ಅವರು ಇವತ್ತು ರಾಷ್ಟ್ರಕ್ಕೆ, ರಾಷ್ಟ್ರಧ್ವಜಕ್ಕೆ ಹಾಗೂ ಸ್ವಾತಂತ್ರ್ಯೋತ್ಸವಕ್ಕೆ ಅವಮರ್ಯಾದೆ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಈ ಸರ್ಕಾರ ಚಿಮಾರಿ ಹಾಕಬೇಕು ಹಾಗೂ ಅವರು ಸಚಿವ ಸ್ಥಾನದಿಂದ ತೆಗೆದು ಹಾಕಬೇಕಂತಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು 80ನೆಯ ಸ್ವತಂತ್ರೋತ್ಸವದ ಇಡೀ ದೇಶದಲ್ಲಿ ನಡೆಯುತ್ತಿರುವಂಥ ಒಂದು ಹಬ್ಬದ ವಾತಾವರಣದಲ್ಲಿ ನಮ್ಮ ಕರ್ನಾಟಕದ ಒಂದು ಸಚಿವ ಏನು ಮಾಡಿದ್ದಾರೆ ಅಂತಂದರೆ, ಅವರು ಒಂದು ವಿಜಯನಗರ ಜಿಲ್ಲೆಯ ಉಸ್ತುವಾರಿಗಳಾಗಿ ಅವರು ಸಚಿವರಿದ್ದಾರೆ. ಆದರೂ ಸಹಿತ ಅಲ್ಲಿ ಒಂದು ನಮ್ಮ ಇಂಡಿಯನ್ ಫ್ಲ್ಯಾಗಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಒಬ್ಬ ಉಸ್ತುವಾರಿ ಸಚಿವರಾದವರು ಅಲ್ಲಿಗೆ ಹೋಗಿ ಫ್ಲ್ಯಾಗ್ ಗೋಷ್ಠಿಯನ್ನು ಮಾಡೋದು ಅವ್ರದ್ದು ಕರ್ತವ್ಯ. ಆ ಕರ್ತವ್ಯವನ್ನು ಅವರು ಕಡೆಗಣಿಸಿ ಅವರು ಇವತ್ತು ಒಂದು ಉದ್ದಟವನ್ನು ತೋರಿಸಿದ್ದಾರೆ. ಅದಕ್ಕೆ ಇವತ್ತು ರಾಜ್ಯ ಸರ್ಕಾರ ಅವ್ರ ಮೇಲೆ ಸೂಕ್ತವನ್ನು ಕ್ರಮವನ್ನು ತೆಗೆದುಕೊಂಡು ಅವರು ತಕ್ಷಣವೇ ಅವರು ಈ ದೇಶಕ್ಕೆ ಅವಮಾನವನ್ನು ಮಾಡಿದ್ದಾರೆ, ನಮ್ಮ ದೇಶದ ಧ್ವಜಕ್ಕೆ ಅವಮಾನವನ್ನು ಮಾಡಿದ್ದಾರೆ. ಅವರು ತಕ್ಷಣವೇ ರಾಜೀನಾಮೆಯನ್ನು ಕೊಟ್ಟು ಈ ಸಂಪುಟ ಸಚಿವದಿಂದ ಹೊರಗೆ ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ.